ಈ ಒಂದು ಸ್ಕಿನ್ ಕೇರ್ ರೂಟೀನ್ ಏನ್ ಮಾಡ್ತೀನಿ, ಇಟ್ ಇಸ್ ನಾಟ್ ಓನ್ಲಿ ಫಾರ್ ವುಮೆನ್ ಬಟ್ ಆಲ್ಸೋ ಫಾರ್ ಮೆನ್. ಸೊ ಮೀ ಅಂಡ್ ಮೈ ಹಸ್ಬೆಂಡ್ ಇಬ್ರು ಇದನ್ನ ಯೂಸ್ ಮಾಡ್ತೀವಿ. ಇದೆಲ್ಲ ಆದ್ಮೇಲೆ there is nothing to do but go to bed. and ನನ್ನದು ಡ್ರೈ ಸ್ಕಿನ್, ಸೊ ಹೆಂಗ್ ನಾನು ಜಾಸ್ತಿ ಮಾಯಿಶ್ಚರೈಸರೇ ಹಚ್ಬೇಕು. ನಮಸ್ಕಾರ, ನನ್ನ ಹೆಸರು ವೀಕ್ಷಿತಾ ಪದ್ಮಶಾಲಿ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನೀವೆಲ್ಲರೂ ಕೇಳ್ತಾನೆ ಇದ್ರಿ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ಹೇಳಿ, ಹೇರ್ ಕೇರ್ ರೂಟೀನ್ ಬಗ್ಗೆ ಹೇಳಿ. ಎಸ್, ಈ ಒಂದು ವಿಡಿಯೋಸ್ ಎಲ್ಲ ಮಾಡೋದು ಅಂದ್ರೆ ನನಗೂ ತುಂಬಾನೇ ಇಷ್ಟ. ಸೊ ಇವತ್ತು ಸ್ಪೆಸಿಫಿಕ್ಲಿ ನಾನು ಮಾಡ್ತಾ ಇರುವುದು ನೈಟ್ ಸ್ಕಿನ್ ಕೇರ್ ರೂಟೀನ್. ಇದಾದ್ಮೇಲೆ ಡೇ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ಮಾಡ್ತೀನಿ, ಹೇರ್ ಕೇರ್ ರೂಟೀನ್ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ಟೈಪ್ಸ್ ಇರುತ್ತೆ. ಒಂದು ಪಾರ್ಟೀಸ್ಗೆ, ಶೂಟಿಂಗ್ ಡೇಸ್ಗೆಲ್ಲ ಇದ್ದಾಗ ಹೆವಿ ಮೇಕಪ್ ಹಾಕೊಂಡಿರ್ತೀರಲ್ಲ, ಸೊ ಅವತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಸ್ಕಿನ್ ಕೇರ್ ರುಟೀನ್ ಇರುತ್ತೆ. ಇನ್ನು ಮಾಮೂಲಿ ಡೇಸ್ ವಿದೌಟ್ ಎನಿ ಮೇಕಪ್ ಇದ್ದಾಗ ಬೇರೆ ಸ್ಕಿನ್ ಕೇರ್ ರುಟೀನ್ ಇರುತ್ತೆ. ಸೊ ಟುಡೇ ಮೇಕಪ್ ಹಾಕೊಂಡಿದ್ದೀನಿ, ಸೊ ಹಾಗಾಗಿ ನನ್ನ ನೈಟ್ ಸ್ಕಿನ್ ಕೇರ್ ರುಟೀನ್ ಏನು ಅಂತ ತೋರಿಸ್ತೀನಿ. ನಾನು ಯೂಸ್ ಮಾಡೋದು ಮೊದಲನೇದಾಗಿ ನಿವ್ಯಾ ಅವರ ಮೈಸೆಲರ್ ವಾಟರ್. ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ತೀನಿ ನಾನು. ಇದರಿಂದ ನೀಟಾಗಿ ಎಂಟೈರ್ ಫೇಸ್ ನಲ್ಲಿರುವಂತಹ ಮೇಕಪ್ ಹೋಗುತ್ತೆ. ಸೊ ತೋರಿಸ್ತೀನಿ ಯಾವ ರೀತಿ ಅಂತ. 2 to 3 drops ಆಫ್ ಮೈಸೆಲರ್ ವಾಟರ್ ಹಾಕಿದ್ರೆ ಸಾಕು. ದಟ್ಸ್ ಇನಫ್ ಕ್ವಾಂಟಿಟಿ. ಅಂಡ್ ಇದರಿಂದ ಇವಾಗ ಫಸ್ಟ್ ಸ್ಟೆಪ್ ಮೇಕಪ್ ನ ರಿಮೂವ್ ಮಾಡ್ತೀನಿ. ಇದು ಫೇಸ್ಗೂ ಹೌದು, ಐಸ್ಗೂ ಹೌದು, ಲಿಪ್ಸ್ಗೂ ಹೌದು. ಸೊ ಯು ಕ್ಯಾನ್ ಯೂಸ್ ದಿಸ್ ಫಾರ್ ದಿ ಎಂಟೈರ್ ಫೇಸ್. 3-in-1 ಮೇಕಪ್ ರಿಮೂವರ್. ಮೇಕಪ್ ನ ಚೆನ್ನಾಗಿ ರಿಮೂವ್ ಮಾಡುತ್ತೆ, ಚೆನ್ನಾಗಿ ಕ್ಲೆನ್ಸ್ ಮಾಡುತ್ತೆ, ಅದೇ ರೀತಿಯಲ್ಲಿ ರಿಫ್ರೆಶ್ ಅಂಡ್ ಹೈಡ್ರೇಟ್ ಆಗಿರುತ್ತೆ. ಲಿಂಕ್ ನಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಸೊ ದಟ್ ಯು ಕ್ಯಾನ್ ಶಾಪ್. ಇದಾದ್ಮೇಲೆ ನಾನು ಮಾಡುವಂತ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಫೇಸ್ ವಾಶ್. ಸೊ ಫೇಸ್ ವಾಶ್ ಅಲ್ಲಿ ನನ್ನ ಹತ್ರ 2 ಪ್ರಾಡಕ್ಟ್ಸ್ ಇದೆ. ಒಂದು ಬಂದ್ಬಿಟ್ಟು ಇದು ಪಾಂಡ್ಸ್ ಔಟ್ ಫೇಸ್ ವಾಶ್. ನಾನು ಇದನ್ನ ತುಂಬಾ ವರ್ಷಗಳಿಂದ ಯೂಸ್ ಮಾಡ್ತಾನೆ ಇದ್ದೀನಿ. ಬಟ್ ಇತ್ತೀಚೆಗೆ ನಾನು ನಿವ್ಯಾ ಅವರ ಫೇಸ್ ವಾಶ್ ಕೂಡ ಟ್ರೈ ಮಾಡಿದ್ದೀನಿ. ಅಂಡ್ ಇದೆರಡರಲ್ಲಿ ನೀವು ಯಾವುದು ಬೆಸ್ಟ್ ಅಂತ ಕೇಳಿದ್ರೆ, ಜಾಸ್ತಿ ಫೋಮ್ ಇಟ್ಟು ತುಂಬಾನೇ ಚೆನ್ನಾಗಿ ಕ್ಲೆನ್ಸ್ ಆಗೋದು, ವೆರಿ ಸ್ಮೂತ್ ಮಿಲ್ಕ್ ತರ ಇರೋದು ಅಂದ್ರೆ ನಿವ್ಯಾ ಅವ್ರದ್ದು. ಬಟ್ ಅದೇ ಸ್ವಲ್ಪ ಟ್ಯಾನ್ ರಿಮೂವ್ ಮಾಡಬೇಕು, ಸ್ಕ್ರಬ್ಬಿಂಗ್ ಎಲ್ಲ ಮಾಡಬೇಕು ಅಂದ್ರೆ ಪಾಂಡ್ಸ್ ಅವ್ರದ್ದು ಸ್ಕ್ರಬ್ಬರ್ ಯೂಸ್ ಮಾಡಬೇಕು, ತುಂಬಾನೇ ಚೆನ್ನಾಗಿ ಹೋಗುತ್ತೆ. ಸೊ ನಾನು ಇದೀಗ ಫೇಸ್ ವಾಶ್ ಮಾಡಿ ಬರ್ತೀನಿ. ಬಿಕಾಸ್ ಫಸ್ಟ್ ಲೇಯರ್ ಮೇಕಪ್ ಹಾಕಿರೋದು ಚೆನ್ನಾಗಿ ತೆಗ್ದಿರ್ತೀವಿ, ಬಟ್ ಆದ್ರೂ ಸ್ವಲ್ಪ ರೆಸಿಡ್ಯೂ ಇದ್ರೆ ಇಟ್ಸ್ ಆಲ್ವೇಸ್ ಬೆಟರ್ ಅಲ್ವಾ. ಸೊ ನಾನು ಫೇಸ್ ವಾಶ್ ಮಾಡೇ ಮಾಡ್ತೀನಿ. ಮೇಕಪ್ ಹಾಕಿರೋದು ನಾನು ಮಾಡ್ತೀನಿ, ಹಾಕದೇ ಇರೋದು ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಬಿಫೋರ್ ಐ ಸ್ಲೀಪ್. ಸೊ ಚೆನ್ನಾಗಿ ಸ್ಕ್ರಬ್ ಮಾಡಿ ಮಸಾಜ್ ಮಾಡ್ತೀನಿ ಈ ತರ. ಇಟ್ ಇಸ್ ಸೋ ಗುಡ್. ಮಿಲ್ಕ್ ತರಾನೇ ಇದೆ ಈ ಒಂದು ಪ್ರಾಡಕ್ಟ್. ಐ ರಿಯಲಿ ಲೈಕ್ ಇಟ್. ಸೊ ಫೇಸ್ ವಾಶ್ ಸ್ಟೆಪ್ ಆದ್ಮೇಲೆ ನಾನು ಕೆಲವೊಂದ್ಸತಿ ಸ್ಕಿನ್ ನ ತುಂಬಾನೇ ಪ್ಯಾಂಪರ್ ಮಾಡಬೇಕು ಅಂತ ಅನಿಸಿದಾಗ ನಾನು ಗ್ಲೋ ಮಾಸ್ಕ್ ಯೂಸ್ ಮಾಡ್ತೀನಿ. ಇದು ಬ್ಯೂಟಿಕೋ ಅವರ ಗ್ಲೋ ಮಾಸ್ಕ್, ಪೀಲ್ ಆಫ್ ಮಾಸ್ಕ್. ಇದು ತುಂಬಾನೇ ಚೆನ್ನಾಗಿದೆ. ಇದು ಗ್ಲೋ ಕೊಡುತ್ತೆ ಅಂಡ್ ತುಂಬಾನೇ ಬೇಗ ಕೂಡ ಡ್ರೈ ಆಗುತ್ತೆ. ಸೊ ಜಾಸ್ತಿ ಹೊತ್ತು ಇಡ್ಬೇಕಂತ ಇಲ್ಲ. ಇದನ್ನ ಹಾಕೋದ್ರಲ್ಲಿ ದರ್ಸ್ ಅ ಸ್ಯಾಟಿಸ್ಫ್ಯಾಕ್ಷನ್. ಹಾಕಿ ತೋರಿಸ್ತೀನಿ ಅಂಡ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ತರ ಇರುತ್ತೆ ಇದು ಮಾಸ್ಕ್, ಫೇಸ್ ಮಾಸ್ಕ್. ಸೊ ನನ್ನ ಫೇಸ್ ಗ್ಲೋ ಮಾಸ್ಕ್ ಏನಿದೆ ಡ್ರೈ ಆಗೋಗಿದೆ. ಆಲ್ಮೋಸ್ಟ್ 15-20 ಮಿನಿಟ್ಸ್ ಆಗುತ್ತೆ. ಸೊ ನಾನು ಇದನ್ನ ರಿಮೂವ್ ಮಾಡೋದು ಹೇಗೆ ಅಂದ್ರೆ ಸ್ಮೈಲ್ ವೈಡ್. ಸೊ ಈ ತರ ಸ್ಮೈಲ್ ಮಾಡಿದಾಗ ಇಲ್ಲಿಂದ ಈ ತರ ಓಪನ್ ಅಪ್ ಆಗುತ್ತೆ. ಸೊ ಇಟ್ಸ್ ವೆರಿ ಈಸಿ ಟು ರಿಮೂವ್ ಅಂತ. ಸೊ ರಿಮೂವ್ ಮಾಡ್ತೀನಿ. ಐ ಶೋ ಇಟ್ ಯು. ನನ್ನ ಫೇಸ್ ಮಾಸ್ಕ್ ಇಲ್ಲಿದೆ. ಎನಿವೇಸ್ ಸ್ವಲ್ಪ ಪಾರ್ಟ್ ಇಲ್ಲಿದೆ, ಇದನ್ನ ರಿಮೂವ್ ಮಾಡಬೇಕು.
ಫೇಸ್ ಮಾಸ್ಕ್ನ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಅಟ್ಲೀಸ್ಟ್ ಒನ್ಸ್. ತುಂಬಾ ಹೈಡ್ರೇಟಿಂಗ್ ಅನಿಸುತ್ತೆ, ತುಂಬಾ ಸಾಫ್ಟ್ ಅನಿಸುತ್ತೆ, ತುಂಬಾ ಕೂಲ್ ಎಫೆಕ್ಟ್ ಕೊಡುತ್ತೆ. ಸೊ ಇಟ್ ಈಸ್ ಆ್ಯಕ್ಚುಲಿ ವಂಡರ್ಫುಲ್. ತುಂಬಾ ಕಾಮ್ ಸೂದಿಂಗ್ ಮಿಂಟಿ ಫೀಲ್ ಆಗ್ತಾ ಇದೆ ನನಗೆ. ಸೊ ಇದೀಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾನು ಇದನ್ನು ಕಂಪಲ್ಸರಿ ಎವ್ರಿ ಡೇ ಹಾಕ್ತೀನಿ ಬಿಫೋರ್ ಗೋಯಿಂಗ್ ಟು ಬೆಡ್. ಇದೇನು ಅಂದರೆ ನಾನು ಯೂಸ್ ಮಾಡೋದು ಮಾಯ್ಶ್ಚರೈಸರ್. ಸೊ ನನ್ನ ಹತ್ರ ಇರುವುದು ಲಾರಿಯಲ್ ಅವ್ರದ್ದು ಫೇಸ್ ಮಾಯ್ಶ್ಚರೈಸರ್, ಅದೇ ರೀತಿ ಓಲೆ ಅವ್ರದ್ದು ರೀಜೆನರಿಸ್ಟ್ ಆ್ಯಂಟಿ ಏಜಿಂಗ್ ಕ್ರೀಮ್ ಇದು. ಸೊ ಇದು ನೈಟ್ ಕ್ರೀಮ್, ಡೇಗೂ ಹಾಕ್ಬೋದು ನೈಟ್ಗೂ ಹಾಕ್ಬೋದು. AM to PM ಕ್ರೀಮ್ ಅಂತ ಇದರ ಹೆಸರು. ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಕ್ರೀಮ್ನ ಯೂಸ್ ಮಾಡ್ತೀನಿ. ಬೋತ್ ಆರ್ ಮೈ ಫೇವ್ರೆಟ್ಸ್, ಎರಡು ಕೂಡ ಸೂಪರ್ ಆಗಿದೆ. ಅದು ಲಾರಿಯಲ್ ಅಂತೂ ಖಾಲಿ ಆಗಿ ಹೋಗಿದೆ ಬಿಕಾಸ್ ನಾನು ತುಂಬಾನೇ ಯೂಸ್ ಮಾಡ್ತೀನಿ. ಲುಕ್ ಎಟ್ ದಿಸ್, ಇಟ್ಸ್ ಆಲ್ಮೋಸ್ಟ್ ಅಬೌಟ್ ಟು ಗೆಟ್ ಡನ್. ಸೊ ಇದು ಲಾರಿಯಲ್ ಅವ್ರದ್ದು. ಆ್ಯಂಡ್ ಇವತ್ತು ನಾನು ಓಲೆ ಅವ್ರದ್ದು ಯೂಸ್ ಮಾಡ್ತೀನಿ. ಇಷ್ಟಿದೆ, ಇದು ಹೊಸ್ತು. ಇದನ್ನು ಈ ಥರ ಟ್ಯಾಪ್ ಮಾಡಿ ಚೆನ್ನಾಗಿ ಸ್ಕಿನ್ಗೆ ಸಾಫ್ಟ್ ಆಗೋ ರೀತಿನಲ್ಲಿ ಹಚ್ತೀನಿ. ಆ್ಯಂಡ್ ನನ್ನದು ಡ್ರೈ ಸ್ಕಿನ್, ಸೊ ಹೆನ್ಸ್ ನಾನು ಜಾಸ್ತಿ ಮಾಯ್ಶ್ಚರೈಸರೇ ಹಚ್ಕೋತೀನಿ. ಈ ಒಂದು ಓಲೆ ರೀಜೆನರಿಸ್ಟ್ ಕ್ರೀಮ್ನ ಅದ್ಭುತ ಏನಪ್ಪಾ ಅಂದರೆ, ನಿಮ್ಮ ಫೇಸಲ್ಲಿ ವ್ರಿಂಕಲ್ಸ್ ಇದ್ರೆ, ಫೈನ್ ಲೈನ್ಸ್ ಇದ್ರೆ, ಸ್ಪಾಟ್ಸ್ ಇದ್ದರೆ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಆ್ಯಂಡ್ ಫ್ರೇಗ್ರೆನ್ಸ್ ಕೂಡ ಇಟ್ ಇಸ್ ಸೋ ಗುಡ್. ವಾವ್. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಲಿಪ್ನ ಹೈಡ್ರೇಟ್ ಮಾಡಬೇಕು. ತುಂಬಾನೇ ಇಂಪಾರ್ಟೆಂಟ್. ಕೆಲವರಿಗೆ ಲಿಪ್ಸಲ್ಲಿ ಡ್ರೈ ಪ್ಯಾಚಸ್ ಇರುತ್ತೆ, ಲೈನ್ಸ್ ಇರುತ್ತೆ, ಕ್ರ್ಯಾಕ್ಸ್ ಇರುತ್ತೆ, ಫ್ಲೇಕಿನೆಸ್ ಇರುತ್ತೆ. ಇದೆಲ್ಲ ಇರಬಾರ್ದು ಅಂದರೆ ಕ್ಲೀನ್ ಸಾಫ್ಟ್ ಲಿಪ್ಸ್ ಬೇಕು ಅಂದರೆ ನೀವು ಲಿಪ್ಸ್ನ ಹೈಡ್ರೇಟ್ ಮಾಡಲೇಬೇಕು ಯಾವಾಗಲೂ. ಸೊ ನಾನು ಲಿಪ್ ಬಾಮ್ನ ಖಂಡಿತವಾಗ್ಲೂ ಯೂಸ್ ಮಾಡ್ತೀನಿ. ಮೆನ್ ಆ್ಯಂಡ್ ವುಮೆನ್ ಈ ಒಂದು ಸ್ಕಿನ್ ಕೇರ್ ರೂಟೀನ್ ಏನು ಮಾಡ್ತೀನಿ, ಇಟ್ ಈಸ್ ನಾಟ್ ಓನ್ಲಿ ಫಾರ್ ವುಮೆನ್ ಬಟ್ ಆಲ್ಸೋ ಫಾರ್ ಮೆನ್. ಸೊ ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ವ್ಯಾಸ್ಲಿನ್ ಅವರ ಲಿಪ್ ಬಾಮ್. ಅಕಸ್ಮಾತ್ ನಿಮಗೆ ಪ್ಲೇನ್ ಲಿಪ್ ಬಾಮ್ ಇಷ್ಟ ಆಗಲ್ಲ ಅಂದರೆ ಈ ಥರ ಫ್ರೇಗ್ರೆನ್ಸ್ ಇರುವಂಥ ಲಿಪ್ ಬಾಮ್ನ ಯೂಸ್ ಮಾಡ್ಬೋದು. ಮೇಬ್ಲಿನ್ ಅವ್ರದ್ದಿದೆ, ವ್ಯಾಸ್ಲಿನ್ ಇದೆ, ದೆನ್ ಐ ಹ್ಯಾವ್ ನಿವ್ಯಾ ಅವ್ರದ್ದಿದೆ ಆ್ಯಂಡ್ ವಾದಿ ಹರ್ಬಲ್ಸ್ ಅವ್ರದ್ದಿದೆ. ಸೊ ಅದಾದಮೇಲೆ ಕೊನೆಯ ಒಂದು ಸ್ಟೆಪ್ ಅದೇನು ಅಂದರೆ ಐಸ್. ನಮ್ಮ ಎಂಟೈರ್ ಬಾಡಿನಲ್ಲಿ ದ ಮೋಸ್ಟ್ ಸೆನ್ಸಿಟಿವ್ ಏರಿಯಾ ಅಂದರೆ ಐಸ್. ಅಂಡರ್ ಐಸ್ ಅಲ್ಲಿರುವಂಥ ಒಂದು ಸ್ಕಿನ್ ಏನಿದೆ ಅದು ಮೋಸ್ಟ್ ಥಿನ್ನೆಸ್ಟ್ ಲೇಯರ್ ಆಗಿರುತ್ತೆ ದ ಎಂಟೈರ್ ಬಾಡಿನಲ್ಲಿ. ಸೊ ಆದಷ್ಟು ಏಜಿಂಗ್ ಆದಾಗ ವ್ರಿಂಕಲ್ಸ್ ಆಗಿರ್ಬೋದು, ಲೈನ್ಸ್ ಆಗಿರ್ಬೋದು, ಅಲ್ಲೇ ಜಾಸ್ತಿ ಪ್ರಾಮಿನೆಂಟ್ ಆಗಿ ಕಾಣಿಸುತ್ತೆ, ಸ್ಪೆಷಲಿ ಫಾರ್ ಫೀಮೇಲ್ಸ್. ಸೊ ಇದನ್ನು ನೀವು ಚೆನ್ನಾಗಿ ಕೇರ್ ತಗೋಬೇಕು ಅಂದರೆ ಅಂಡರ್ ಐ ಜೆಲ್ನ ಅಪ್ಲೈ ಮಾಡ್ಬೋದು. ನಿಮ್ಮ ಡಾರ್ಕ್ ಸರ್ಕಲ್ಸ್ಗೂ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿಯಲ್ಲಿ ಈ ಒಂದು ಲೈನ್ಸ್ನ ಕವರ್ ಅಪ್ ಮಾಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಸೊ ನಾನು ಯೂಸ್ ಮಾಡ್ತಾ ಇರುವಂಥ ಪ್ರಾಡಕ್ಟ್ ಅಂಡರ್ ಐ ಜೆಲ್. ಇದು ಬ್ಯೂಟಿಕೋ ಅವ್ರದ್ದು, ತುಂಬಾನೇ ಚೆನ್ನಾಗಿದೆ. ಇದನ್ನು ಹಾಕಿದಾಗ ತುಂಬಾನೇ ಕೂಲ್ ಎಫೆಕ್ಟ್ ಕೊಡುತ್ತೆ. ಸೊ ಇದು ಮೆನ್ ಆ್ಯಂಡ್ ವುಮೆನ್ ಫಾರ್ ಬೋತ್ ಆಫ್ ದೆಮ್. ಸೊ ಮೀ ಆ್ಯಂಡ್ ಮೈ ಹಸ್ಬೆಂಡ್ ಇಬ್ರು ಇದನ್ನ ಯೂಸ್ ಮಾಡ್ತೀವಿ. ಸೊ ಏನೂ ಇಲ್ಲ, ಜಸ್ಟ್ ಟೇಕ್ ಅ ಲಿಟಲ್ ಡ್ರಾಪ್. ಇದು ಜೆಲ್ ಥರ ಇದೆ. ಸೊ ಅದನ್ನು ತಗೊಂಡು ಜಸ್ಟ್ ಅಪ್ಲೈ ಇಟ್ ಹಿಯರ್ ಬಿಲೋ ಯೋರ್ ಐಸ್ ಆ್ಯಂಡ್ ಆನ್ ದಿ ಐಲಿಡ್ ಹಾಕ್ತೀನಿ ನಾನು. ಜೆಂಟ್ಲಿ ಮಸಾಜ್ ಮಾಡಿ ಹಾಗೆ ಫಾರ್ 2-3 minutes. ಇದೆಲ್ಲ ಆದ್ಮೇಲೆ there is nothing to do but go to bed. ಇದು ನನ್ನ ನೈಟ್ ಸ್ಕಿನ್ ಕೇರ್ ರುಟೀನ್. ಐ ಹೋಪ್ ನಿಮಗೆ ಈ ಒಂದು ಬೇಸಿಕ್ ಸ್ಕಿನ್ ಕೇರ್ ರುಟೀನ್ ಸ್ಟೆಪ್ಸ್ ಇಷ್ಟವಾಗಿರುತ್ತೆ. ನೀವು ನಿಮ್ಮ ಸ್ಕಿನ್ನ ತುಂಬಾ ಚೆನ್ನಾಗಿ ಪ್ಯಾಂಪರ್ ಮಾಡಬೇಕು, ಹೈಡ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಲ್ಲಿ ಪ್ಲೀಸ್ ಈ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿ. ಆ್ಯಂಡ್ ನಿಮಗೆ ನಿಮ್ಮ ಸ್ಕಿನ್ನಲ್ಲಿ ಒಂದು ಡಿಫ್ರೆನ್ಸ್ ಖಂಡಿತವಾಗ್ಲೂ ಕಾಣಿಸುತ್ತೆ. ವಿದಿನ್ ಅ ಮಂತ್ ನೀವು ಒಂದು ಡಿಫ್ರೆನ್ಸ್ನ ಖಂಡಿತವಾಗ್ಲೂ ಕಾಣ್ತೀರಾ. ಸ್ಪೆಷಲಿ ಪಿಂಪಲ್ಸ್ ಇರೋರಿಗೆ, ನಂತರ ಡ್ರೈ ಸ್ಕಿನ್ ಇರೋರಿಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ನಮ್ಮ ಸ್ಕಿನ್ನ ಆದಷ್ಟು ಕೇರ್ ತಗೋಬೇಕು. ಸೊ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸೇ ಬೇಕಂತ ಇಲ್ಲ. ಯು ಕ್ಯಾನ್ ಗೋ ಫಾರ್ ನಾರ್ಮಲ್ ವೆರಿ ಗುಡ್ ಬ್ರ್ಯಾಂಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ಸಾಕು, ಅಥವಾ ಹೋಮ್ ರೆಮಿಡೀಸ್ ಕೂಡ ಮಾಡ್ಬೋದು ಅಂತ ಹೇಳ್ತೀನಿ. ಐ ಹೋಪ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಪ್ಲೀಸ್ ಮೇಕ್ ಶ್ಯೂರ್ ಯು ಹಿಟ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಟಿಂಗ್ ಅನ್ನೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ವೆರಿ ಸೂನ್ ಹೇರ್ ಕೇರ್ ರುಟೀನ್ ಜೊತೆ ಬರ್ತೀನಿ. ಆ್ಯಂಡ್ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ ಕೂಡ ಶೇರ್ ಮಾಡ್ತೀನಿ. Until then, take care, stay happy, stay kind and be positive. Bye.